ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆರೋಗ್ಯದಾಯಕನೇ ಅಪ್ಪ ಯೇಸುವೆ, ರೋಗದಿ ಬಳಲಿರುವೆ, ಕರುಣಿಸೋ ಕರ್ತನೇ. ಯೇಸುವಿನ ಗಾಯದಲ್ಲಿ ಸೌಖ್ಯದ ಶಕ್ತಿ ಇದೆ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ ದೊರೆಯಲಿದೆ. ನನ್ನ ಮುಟ್ಟಿರಿ, ಸೌಖ್ಯ ನೀಡಿರಿ, ರಕ್ತ ಚಿಮುಕಿಸಿ ರಕ್ಷಣೆ ನೀಡಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳಿಂದ ಸೌಖ್ಯದ ಕುರಿತು ನಾವು ಹೆಚ್ಚಾಗಿ ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ಆ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕಾರಣ, ಪ್ರಭು ಯೇಸು 12 ಮಂದಿ ಶಿಷ್ಯರನ್ನ ಆಯ್ಕೆ ಮಾಡಿ ಅವರಿಗೆ ಅಭಿಷೇಕವನ್ನ ಅಧಿಕಾರವನ್ನು ಕೊಟ್ಟು ಅವರನ್ನು ಕಳುಹಿಸುವಾಗ ಅವರಿಗೆ ಕೊಟ್ಟ ಆದೇಶ ಅಂದ್ರೆ ಆಜ್ಞೆ, ಕಮ್ಯಾಂಡ್ಮೆಂಟು, ರೋಗಿಗಳನ್ನ ಗುಣಪಡಿಸಿರಿ. ಮತ್ತಾಯನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಚನ 8, ರೋಗಿಗಳನ್ನ ಗುಣಪಡಿಸಿರಿ, ಕುಷ್ಠ ರೋಗಿಗಳನ್ನ ಸ್ವಸ್ಥ ಮಾಡಿರಿ, ದೆವ್ವಗಳನ್ನ ಓಡಿಸಿರಿ, ಸತ್ತವರನ್ನು ಜೀವಕ್ಕೆ ಎಬ್ಬಿಸಿರಿ, ಶುಭ ಸಂದೇಶವನ್ನ ಸಾರಿರಿ. ಉಚಿತವಾಗಿ ಪಡೆದಿದ್ದೀರಿ, ಉಚಿತವಾಗಿ ಕೊಡಿ. ಸೊ ರೋಗಿಗಳನ್ನ ಗುಣಪಡಿಸಿರಿ, ದೆವ್ವಗಳನ್ನ ಓಡಿಸಿರಿ, ಕುಷ್ಠ ರೋಗಿಗಳನ್ನ ಸ್ವಸ್ಥ ಮಾಡಿ, ಸತ್ತವರನ್ನ ಜೀವಕ್ಕೆಬ್ಬಿಸಿರಿ. ಇದು ದೇವರು ಶಿಷ್ಯರಿಗೆ ಕೊಟ್ಟ ಆದೇಶ. ಆ ಒಂದು ವಚನದ ಪ್ರೇರೇಪಣೆಯ ಮೇರೆಗೆ ಅನೇಕರು ರೋಗ ಬಾಧೆಗಳಿಂದ ನರಳುತ್ತಿರುವವರ ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ ನಮ್ಮ ಜೀವಸ್ವರದಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಪ್ರೇರೇಪಣೆಯಾಗಿ ಕಳೆದ ದಿನಗಳಿಂದ ನಾವು ಮಾಡುತ್ತಾ ಬಂದಿದ್ದೇವೆ. ಅದನ್ನು ತಪ್ಪದೆ ವೀಕ್ಷಿಸಿ, ಆ ವಾಕ್ಯಗಳ ಸಂಬಂಧಪಟ್ಟ ರೋಗಕ್ಕೆ ಆ ವಾಕ್ಯಗಳನ್ನು ನೀವು ಪುನರುಚ್ಚಿಸಿ, ಆ ವಾಕ್ಯಗಳನ್ನು ವಿಶ್ವಾಸಿಸಿ, ಆ ವಾಕ್ಯಗಳನ್ನು ಅರಿಕೆ ಮಾಡುವಾಗ ಆ ವಾಕ್ಯ ನಿಮ್ಮಲ್ಲಿ ಪರಿಪೂರ್ಣವಾದ ಬಿಡುಗಡೆಯನ್ನು ನೀಡುತ್ತದೆ. ಈ ದಿನ ವಿಶೇಷವಾಗಿ ನಾವು ಧ್ಯಾನಿಸುವಂಥದ್ದು ಎಲುಬುಗಳಿಗೆ ಸಂಬಂಧಪಟ್ಟ ರೋಗ ಬಾಧೆಗಳು. ಬೋನ್ ಕ್ಯಾನ್ಸರ್, ಎಲುಬು ಸವೆತ ಅಥವಾ ಮೂಳೆಗಳ ಮುರಿಯುವಿಕೆ, ಮೂಳೆಗಳ ಮಜ್ಜೆ ಖಾಲಿಯಾಗಿದೆ ಅನ್ನೋದು, ಅದರಲ್ಲಿ ಏನು ಕ್ಯಾಲ್ಸಿಯಂ ಖಾಲಿಯಾಗಿದೆ ಅಂತ ಹೇಳೋದು, ಅಂತೂ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಪವಿತ್ರ ಗ್ರಂಥ ಅದರ ಕುರಿತು ಏನು ಹೇಳುತ್ತದೆ, ಪವಿತ್ರ ಗ್ರಂಥ ಯಾವ ರೀತಿ ಸೌಖ್ಯ ನಮ್ಮನ್ನು ವಾಕ್ಯದ ಮೂಲಕ ನೀಡುತ್ತದೆ ಎಂದು. ವೈದ್ಯಕೀಯ ಮತ್ತು ಸಾಮಾಜಿಕ ಪ್ರಾಪಂಚಿಕ ಜ್ಞಾನ ಒಂದೆಡೆ ಇರಲಿ, ಅವೆಲ್ಲಕ್ಕಿಂತ ಮೀರಿದ ದೈವಿಕ ಜ್ಞಾನ ನಮ್ಮಲ್ಲಿ ಕಾರ್ಯ ಮಾಡಲು ನಾವು ಒಪ್ಪಿಸಿಕೊಡೋಣ. ಪ್ರೈಸ್ ದ ಲಾರ್ಡ್. ಕೀರ್ತನೆಗಳ ಗ್ರಂಥ 32ನೇ ಅಧ್ಯಾಯ ವಚನ 3, ಪಾಪ ನಿವೇದನೆ ಮಾಡದೆ ನಾ ಮೌನದಿಂದಿರಲು ದಿನವೆಲ್ಲ ನರಳಿ ಸವೆದು ಹೋದವು ನನ್ನ ಎಲುಬುಗಳು. ನಮ್ಮ ಎಲುಬುಗಳಿಗೂ ಪಾಪಕ್ಕೂ ಒಂದು ಸಂಬಂಧವನ್ನು ದೇವರ ವಾಕ್ಯ ನಮಗೆ ಸೂಚಿಸುತ್ತದೆ. ಪಾಪಗಳನ್ನು ಬಚ್ಚಿಟ್ಟುಕೊಂಡಾಗ ದೇವರ ಕರುಣೆಗೆ ನಾವು ಪಾತ್ರರಾಗುವುದಿಲ್ಲ. ಬದಲಿಗೆ ಪಾಪಗಳನ್ನು ಬಹಿರಂಗ ಮಾಡುವಾಗ, ಪಾಪಗಳನ್ನು ಅರಿಕೆ ಮಾಡಿ ಪಾಪ ನಿವೇದನೆ ಮೂಲಕ ಅದನ್ನು ಬಿಟ್ಟು ಬಿಡುತ್ತೇನೆ ಎಂದು ಹೇಳುವಾಗ ದೇವರ ಕರುಣೆಗೆ ನಾವು ಪಾತ್ರರಾಗುತ್ತೇವೆ. ಇಲ್ಲಿ ಪಾಪಗಳನ್ನು ನಾನು ನಿವೇದನೆ ಮಾಡದೆ, ದೇವರ ಸನ್ನಿಧಾನದಲ್ಲಿ ನನ್ನ ಪಾಪಗಳನ್ನು ಒಪ್ಪಿಕೊಳ್ಳದೆ ಅದನ್ನು ಮುಚ್ಚಿಟ್ಟುಕೊಂಡಿದ್ದ ಕಾರಣ ಆ ಪಾಪದ ಶಕ್ತಿ ನನ್ನ ಎಲುಬುಗಳು ಸವೆದು ಹೋದಂತೆ ಆಯಿತು. ಪ್ರಭುವಿನ ಶಿಕ್ಷಾಸ್ತ ನನ್ನ ಮೇಲೆ ಭಾರವಾಗಿತ್ತು, ಹಗಲಿರುಳು ಬೇಸಿಗೆಯ ನೀರಿನಂತೆ ಬತ್ತಿ ಹೋಗಿತ್ತು ನನ್ನ ಶರೀರದ ತಿರುಳು. ಮನುಷ್ಯನ ಒಂದು ಶರೀರಕ್ಕೆ ಮುಖ್ಯವಾದ ಅಡಿಪಾಯ ಎಲುಬುಗಳು. ಮಾನವ ಎಲುಬಿನ ಗೂಡು, ಒಂದು ಅಸ್ಥಿಪಂಜರ. ಆ ಎಲುಬುಗಳ ಮೇಲೆ ನರ, ಮಾಂಸ, ಅಂಗಾಂಗಗಳು ತುಂಬಿಕೊಂಡಿರುವ ಕಾರಣ ಎಲುಬು ಇಲ್ಲದಿದ್ದರೆ ಶರೀರ ಮಾಂಸದ ಮುದ್ದೆಯಾಗಿರುತ್ತದೆ. ಸೊ ಎಲುಬುಗಳಿಗೆ ಸಂಬಂಧಪಟ್ಟ ಎಲುಬುಗಳು ಸವೆದು ಹೋಗುವಾಗ ಇಡೀ ಶರೀರದ ತಿರುಳು ಬತ್ತಿ ಹೋಗಿತ್ತು. ಹೇಗೆ ಮಳೆಯನ್ನು ಕಾಣದೇ ಇರುವ ಭೂಮಿ ಒಣಗಿ ಬರಡಾಗಿ ಕ್ಷಾಮದಿಂದ ತತ್ತರಿಸಿ ಹೋಗುತ್ತದೋ, ಎಲುಬುಗಳಿಗೆ ಸಂಬಂಧಪಟ್ಟ ರೋಗ ಬರುವಾಗ ಅದು ಶರೀರದ ತಿರುಳು ಬತ್ತಿ ಹೋಗುತ್ತದೆ. ಆಗ ನಾ ನಿವೇದಿಸಿದೆ ನಿನಗೆ ನನ್ನ ಪಾಪವನ್ನು, ನೀ ಪರಿಹರಿಸಿದೆ ನನ್ನ ಪಾಪ ದೋಷವನ್ನು.
ಪ್ರಭುವಿನ ಮುಂದೆ ನನ್ನ ತಪ್ಪುಗಳನ್ನು ಒಪ್ಪಿಕೊಂಡೆನು. ಸೊ ವಿಶೇಷವಾಗಿ ಬೋನ್ ಕ್ಯಾನ್ಸರ್ ಅಥವಾ ಎಲುಬುಗಳ ಸವೆತ, ವೈದ್ಯರು ಏನೆಲ್ಲ ಹೇಳ್ಬೋದು, ಈ ಟ್ರೀಟ್ಮೆಂಟ್ ತಗೊಳ್ಳಿ, ಅದರಲ್ಲಿ ಏನೋ ಕಮ್ಮಿ ಆಗಿದೆ, ಕ್ಯಾಲ್ಸಿಯಂ ಕಮ್ಮಿ ಆಗಿದೆ, ಮ್ಯಾಗ್ನೀಷಿಯಂ ಕಮ್ಮಿ ಆಗಿದೆ, ಏನೆಲ್ಲ ಹೇಳ್ಬೋದು ವೈದ್ಯಕೀಯ ಜ್ಞಾನ. ಆದರೆ ದೇವರ ಜ್ಞಾನ, ವಾಕ್ಯದ ಮೂಲಕ ನಮಗೆ ದೇವರು ಕಲಿಸುವ ಪಾಠ, ಎಲುಬುಗಳ ಸವೆತ, ಎಲುಬುಗಳ ನೋವು ಅಥವಾ ಬೋನ್ ಕ್ಯಾನ್ಸರ್, ಇಂಥ ಒಂದು ಸಮಸ್ಯೆಗಳಿಂದ ನಾವು ನರಳುತ್ತಿದ್ದರೆ ಮೊಟ್ಟ ಮೊದಲು ನಾವು ಮಾಡಬೇಕಾದ ಕೆಲಸ ಒಳ್ಳೆಯ ಪಾಪ ನಿವೇದನೆ. ದೇವರ ಸನ್ನಿಧಾನದಲ್ಲಿ ಗುರುಗಳ ಬಳಿ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ, ಯೇಸುವೆ ನಾನು ಪಾಪಿ, ನಾನು ಇಂಥ ಪಾಪ ಮಾಡಿದ್ದೇನೆ ಎಂದು ಪಶ್ಚಾತ್ತಾಪ ಪಟ್ಟು ಪಾಪಗಳನ್ನು ಒಪ್ಪಿಕೊಂಡಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಅಲ್ಲಿ ಪರಿಪೂರ್ಣವಾದ ಬಿಡುಗಡೆಯನ್ನು ನಮಗೆ ನೀಡುವುದನ್ನು ನಾವು ನೋಡುತ್ತೇವೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಇದು ಆಧ್ಯಾತ್ಮಿಕವಾದ ಒಂದು ಸೌಖ್ಯವನ್ನು ಪಡೆದುಕೊಳ್ಳುವಂಥ ವಿಧಾನ. ತಾಯಿಯ ಗರ್ಭದಲ್ಲಿ ನಮ್ಮ ನರನಾಡಿ ಕೀಲು ಮಜ್ಜೆಗಳನ್ನು ಜೋಡಿಸಿದ ದೇವರು, ಆತನ ಕಣ್ಣಿಗೆ ಮರೆಯಾದುದು ಯಾವುದೂ ಇಲ್ಲ. ಆದರೆ ಪಾಪ ಮಾಡಿದಾಗ ನಾವು ದೇವರ ಸನ್ನಿಧಾನದಲ್ಲಿ ಬಂದು ಅದನ್ನು ಒಪ್ಪಿ ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ಇನ್ನು ಮೇಲೆ ಮಾಡುವುದಿಲ್ಲ ಎಂದು ಮಾತು ಕೊಟ್ಟು ದೇವರೊಟ್ಟರಿಗೆ ಸತ್ಸಂಬಂಧ ಏರ್ಪಡಿಸಿಕೊಂಡರೆ ನಮಗೆ ಪರಿಪೂರ್ಣವಾದ ಸೌಖ್ಯವನ್ನು ದೇವರು ನೀಡಲು ಶಕ್ತರಾಗಿದ್ದಾರೆ. ಈ ಎಲುಬುಗಳ ಬಗ್ಗೆ ನಾವು ಧ್ಯಾನಿಸುವುದಾದರೆ, ಎಲುಬು ಬಹಳ ಸ್ಟ್ರಾಂಗ್ ಆದದ್ದು. ಎಷ್ಟೋ ವರ್ಷಗಳ ಕಾಲವಾದರೂ ಎಲುಬುಗಳು ಅಳಿಯುವುದಿಲ್ಲ. ಎಲುಬುಗಳು ಈಗ ಸಮಾಧಿಯ ಅಗೆಯುವಾಗ ಎಲುಬುಗಳು ಸಿಗುತ್ತದೆ. ಯಾಕೆ? ಎಲುಬುಗಳು ಸ್ಟ್ರಾಂಗ್ ಆಗಿರುತ್ತೆ ಅಂತ. ಸತ್ತ ವ್ಯಕ್ತಿಯ ಎಲುಬುಗಳು ಅಷ್ಟು ಸ್ಟ್ರಾಂಗ್ ಆಗಿರುವಾಗ ಇವತ್ತು ಜೀವಂತ ವ್ಯಕ್ತಿಯಲ್ಲಿ ಎಲುಬುಗಳು ಒಣಗಿ ಹೋಗುತ್ತಿದೆ ಅನ್ನುವುದಾದರೆ ಪಾಪ ಇನ್ನೆಷ್ಟು ಕ್ರೂರವಾದುದು. ಅದಕ್ಕಾಗಿ ಮನಸ್ಸು ಮಾಡೋಣ. ಇದರ ಕುರಿತು ಧ್ಯಾನಿಸುವಾಗ ದೇವರು ನನಗೆ ಕೊಟ್ಟಂಥ ಒಂದು ವಾಕ್ಯದ ಪ್ರೇರೇಪಣೆ ಆದಿಕಾಂಡ 50ನೇ ಅಧ್ಯಾಯ, ಆದಿಕಾಂಡ 50ನೇ ಅಧ್ಯಾಯ ವಚನ 19-20. ಲಾಸ್ಟ್ ವಾಕ್ಯ, ಆದಿಕಾಂಡ 50 ವಚನ 25. ಜೋಸೆಫನು ಇಸ್ರಾಯೇಲನ ಮಕ್ಕಳಿಗೆ, ಜೋಸೆಫ ಇಸ್ರಾಯೇಲನ ಮಕ್ಕಳು, ತನ್ನ ಅಣ್ಣಂದಿರು 11 ಮಂದಿ, ಅವರ ಮಕ್ಕಳು, ಅವರ ಸಂತತಿ ಸಂತಾನ ಎಲ್ಲರ ಮುಂದೆ ನಿಂತು ಹೇಳುವ ಮಾತು, ದೇವರು ನಿಸ್ಸಂದೇಹವಾಗಿ ನಿಮ್ಮನ್ನು ಕಾಪಾಡಲು ಬರುವರು. ಆಗ ನೀವು ನನ್ನ ಶವವನ್ನು ನಿಮ್ಮ ಸಂಗಡ ಹೊತ್ತುಕೊಂಡು ಹೋಗಬೇಕು. ಜೋಸೆಫ ಹೇಳ್ತಾನೆ, ತಾನು ಸಾಯುವ ಸ್ಥಿತಿಯಲ್ಲಿ ಇಸ್ರಾಯೇಲ್ ಯಾಕೋಬನ 12 ಗೋತ್ರಗಳವರನ್ನ ಕರೆದು ಹೇಳುತ್ತಾನೆ, ದೇವರು ನಿಶ್ಚಯವಾಗಿ ಈ ಈಜಿಪ್ಟ್ ದೇಶದಿಂದ, ಈ ದಾಸತ್ವದಿಂದ, ಗುಲಾಮತನದಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ಕರೆದುಕೊಂಡು ಹೋಗುವರು. ಆಗ ನೀವು ಮರೆಯದೆ ನನ್ನ ಶವ ನೀವು ತೆಗೆದುಕೊಂಡು ಹೋಗಬೇಕು. ಶವ ಅಂದ್ರೇನು? ಎಲುಬನ್ನು ತೆಗೆದುಕೊಂಡು ಹೋಗಬೇಕು. ಕಾರಣ ಶವ ಕೊಳೆತು ಹೋಗುತ್ತದೆ, ಎಲುಬು ಅಸ್ಥಿಪಂಜರ ಉಳಿದಿರುತ್ತದೆ. ಜೋಸೆಫನು ಈಜಿಪ್ಟ್ ದೇಶದಲ್ಲಿ ತನ್ನ 110ನೇ ವರ್ಷದಲ್ಲಿ ಸತ್ತನು. ಅವನ ಶವಕ್ಕೆ ಸುಗಂಧ ದ್ರವ್ಯಗಳನ್ನು ಲೇಪಿಸಿ ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಇರಿಸಿದರು. ಎಲುಬುಗಳು ಬಹಳ ಮುಖ್ಯ, ಪ್ರಿಯ ಸಹೋದರ ಸಹೋದರಿಯರೇ. ವಿಮೋಚನಕಾಂಡ 13 ವಚನ 19ರಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರು ಈಜಿಪ್ಟನ್ನು ಬಿಟ್ಟು ಹೊರಗಡೆ ಬರುವಾಗ ಎಲ್ಲರೂ ಅವರವರ ಮಕ್ಕಳು, ದನ ಕರು ಕುರಿಗಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ರೆ ಮೋಶೆ ಜೋಸೆಫನ ಎಲುಬುಗಳಿದ್ದಂಥ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗ್ತಾನೆ. ಅಂದರೆ ಜೋಸೆಫನ ಕಾಲದಿಂದ ಮೋಶೆಯ ಕಾಲದವರೆಗೂ ಎಷ್ಟೋ ಸಂತತಿಗಳು ಬಂದು ಹೋಗಿದೆ. ಅವರು ತಲೆಮಾರುಗಳಿಗೆ ಅದು ಆರ್ಡರ್ ಆಗಿ ಬರ್ತಾ ಇತ್ತು. ಆ ಪೆಟ್ಟಿಗೆ ನೋಡುವಾಗ ಇದು ನಮ್ಮ ಪೂರ್ವ ಪಿತಾಮಹ ಜೋಸೆಫನ ಶವ, ಇದನ್ನು ನಾವು ಬಿಡುಗಡೆ ಆಗುವಾಗ ತೆಗೆದುಕೊಂಡು ಹೋಗಬೇಕೆಂದು ಎಲ್ಲರೂ ಅದನ್ನು ಪರಿಪಾಲನೆ ಮಾಡಿಕೊಂಡು ಬಂದರು. ಒನ್ಸ್ ಅವರು ಈಜಿಪ್ಟನ್ನು ಬಿಟ್ಟು ಬರುವಾಗ ಮೋಶೆ ಆ ಶವದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೊರಟು ಬರುವುದನ್ನು ನಾವು ಕಾಣುತ್ತೇವೆ ವಿಮೋಚನಕಾಂಡ 13ನೇ ಅಧ್ಯಾಯದಲ್ಲಿ. ಅದು ಹಾಗೇ 40 ವರ್ಷ ಪ್ರಯಾಣ ಮಾಡಿತು ಮರುಭೂಮಿಯಲ್ಲಿ ಇಸ್ರಾಯೇಲರೊಟ್ಟಿಗೆ. ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನು ಸೇರಿದ ಮೇಲೆ ಯೆಹೋಶುವ 12 ಗೋತ್ರಗಳಿಗೆ ದೇಶವನ್ನು ಭಾಗ ಮಾಡಿ ಕೊಟ್ಟ ಮೇಲೆ ಜೋಸೆಫನ ಎಲುಬುಗಳನ್ನು ಆ ಪೆಟ್ಟಿಗೆಯನ್ನು ತೆಗೆದು
ಅದರಿಂದ ಎಲುಬುಗಳನ್ನು ಸಮಾಧಿ ಮಾಡಿದನು ಎಂದು ಯೆಹೋಶುವ 24ನೇ ಅಧ್ಯಾಯ ಕೊನೆ ವಚನದಲ್ಲಿ ನಾವು ನೋಡ್ತೇವೆ. ಅಂದರೆ ಜೋಸೆಫನಿಗೆ ಒಂದು ವಿಶ್ವಾಸವಿತ್ತು, ದೇವರು ನಮ್ಮನ್ನು ಹಾಲು ಜೇನು ನಾಡಿಗೆ ಕರೆದುಕೊಂಡು ಹೋಗುತ್ತಾರೆ, ದೇವರ ಸ್ವಂತ ನಾಡಿಗೆ ನನ್ನ ಎಲುಬುಗಳು ಹೋಗಬೇಕು ಎಂಬುದಾಗಿ. ಇವತ್ತು ನಮಗೊಂದು ವಿಶ್ವಾಸ ಉಂಟು, ನಾವು ಸತ್ತರೂ ಬದುಕಿದರೂ ಪುನರುತ್ಥಾನ ಹೊಂದಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯಸ್ಥರಾಗುತ್ತೇವೆ, ನಿತ್ಯ ಜೀವಕ್ಕೆ ನಾವು ಹೋಗುತ್ತೇವೆ. ಈ ಲೋಕವನ್ನು ತ್ಯಜಿಸಿ ಪರಲೋಕವನ್ನು ನಾವು ಸೇರಬೇಕು ಎಂಬುದಾಗಿ. ಆ ಜೋಸೆಫನ ವಿಶ್ವಾಸದಂತೆ ಅವನ ಎಲುಬುಗಳು ಸುರಕ್ಷಿತವಾಗಿ ದೇವರ ನಾಡು ಅಥವಾ ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನು ಬಂದು ತಲುಪಿತು. ಇವತ್ತು ನಮ್ಮ ಎಲುಬುಗಳು ಆರೋಗ್ಯಕರವಾಗಿರಬೇಕು, ಸುಕ್ಷೇಮದಿಂದಿರಬೇಕು, ಎಲುಬುಗಳಿಗೆ ಪುನರುತ್ಥಾನ ಉಂಟು. ಅದಕ್ಕಾಗಿ ನೋಡಿ, ಕ್ರೈಸ್ತರಾದ ನಾವು ಸತ್ತ ಮೇಲೆ ಶವವನ್ನು ಸುಡುವುದಿಲ್ಲ, ಬೆಂಕಿಯಲ್ಲಿ ಸುಟ್ಟು ಹಾಕುವುದಿಲ್ಲ, ಬದಲಿಗೆ ಅದನ್ನು ಸಮಾಧಿ ಮಾಡುತ್ತೇವೆ. ನಮ್ಮ ವಿಶ್ವಾಸ ಏನು? ಶರೀರವಿಡೀ ಕೊಳೆತು ಹೋಗಿದ್ದರೂ ಆ ಎಲುಬುಗಳಿಗೆ ಹೊಸ ಜೀವವನ್ನು ದೇವರು ಕೊಡುತ್ತಾರೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಎಜೆಕ್ಯೇಲ 37ನೇ ಅಧ್ಯಾಯ ನಮಗೆಲ್ಲರಿಗೂ ಚಿರಪರಿಚಿತವಾದ ಒಂದು ಘಟನೆ. ಸತ್ತು ಒಣಗಿ ರಾಶಿಯಾಗಿ ಬಿದ್ದಿದ್ದ ಎಲುಬುಗಳಿಗೆ ಎಜೆಕ್ಯೇಲ್ ಪ್ರವಾದಿ ದೇವರ ವಾಕ್ಯವನ್ನು ಮಾತನಾಡಿದಾಗ ಎಲುಬುಗಳು ಜೀವ ಪಡೆದುಕೊಂಡು ದೊಡ್ಡ ಸೈನ್ಯವಾಗಿ ಮಾರ್ಪಟ್ಟವು. ಸತ್ತ ಎಲುಬುಗಳು ದೇವರ ವಾಕ್ಯವನ್ನು ಕೇಳಿ ಜೀವವನ್ನು ಪಡೆದುಕೊಂಡಿರುವಾಗ ಇವತ್ತು ನಮ್ಮ ಶರೀರದಲ್ಲಿರುವ ಎಲುಬುಗಳಿಗೆ ನಾವು ದೇವರ ವಾಕ್ಯ ಮಾತನಾಡೋಣ, ವಿಶ್ವಾಸದಿಂದ ಮಾತನಾಡೋಣ. ಎಜೆಕ್ಯೇಲನು ಒಣಗಿದ ಎಲುಬುಗಳಿಗೆ ಮಾತನಾಡಿದ, ಅವು ಕೇಳಿಸಿಕೊಳ್ಳಲ್ವೋ, ಆದರೆ ಮಾತನಾಡುವ ವಾಕ್ಯದಲ್ಲಿ ಜೀವವಿದೆ, ಅದು ತನ್ನ ಕಾರ್ಯವನ್ನು ಮಾಡುತ್ತದೆ ಎಂಬ ವಿಶ್ವಾಸ. ಇವತ್ತು ನಾವು ನಮ್ಮ ಶರೀರದ ಎಲುಬುಗಳಿಗೆ ದೇವರ ವಾಕ್ಯವನ್ನು ಮಾತನಾಡುವಾಗ ಆ ವಾಕ್ಯ ಜೀವವು ಶಕ್ತಿಯು ಅಭಿಷೇಕವಾಗಿ ನಮಗೆ ಹೊಸ ಬಲವನ್ನು, ಹೊಸ ಶಕ್ತಿಯನ್ನು, ಚೈತನ್ಯವನ್ನು ತಂದು ಕೊಡುತ್ತದೆ. ಪ್ರೈಸ್ ದ ಲಾರ್ಡ್. ಭಯಪಡಬೇಡಿ. ವೈದ್ಯರು ಏನೇ ಹೇಳಿರಬಹುದು, ನಿಮಗೆ ಬೋನ್ ಕ್ಯಾನ್ಸರ್ ಆಗಿದೆ ಅಥವಾ ನಿಮ್ಮ ಎಲುಬುಗಳು ಸವೆದು ಹೋಗಿದೆ, ಏನಾದರೂ ಹೇಳ್ಬೋದು, ಸೊಂಟ ನೋವು, ಬೆನ್ನು ನೋವಿನಿಂದ ನರಳುತ್ತಾ ಇರ್ಬೋದು. ಭಯಪಡಬೇಡಿ. ಡಾಕ್ಟರ್ ರಿಪೋರ್ಟನ್ನು ಡಿಲೀಟ್ ಮಾಡಿ ದೇವರ ವಾಕ್ಯವನ್ನು ತುಂಬಿಸಿ. ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬುಗಳನ್ನು ಪುಷ್ಟಿಗೊಳಿಸುತ್ತದೆ. ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯ ರೋಗವನ್ನು ತಂದು ಕೊಡುತ್ತದೆ. ಆದ ಕಾರಣ ಪರರ ಮೇಲೆ ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ, ಹಗೆತನ ಬಿಟ್ಟು ಬಿಡೋಣ. ಎಲ್ಲರನ್ನ ಕ್ಷಮಿಸೋಣ. ಒಳ್ಳೆ ಪಾಪ ನಿವೇದನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಪಾಪಗಳನ್ನು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ಪಾಪವನ್ನು ಬಿಟ್ಟರೆ ದೇವರ ಸೌಖ್ಯ ನಮ್ಮ ದೇಹಾತ್ಮಗಳಲ್ಲಿ ಪ್ರವರ್ಧಿಸುತ್ತದೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು, ವಿಶೇಷವಾಗಿ ಎಲುಬುಗಳಿಗೆ ಸಂಬಂಧಪಟ್ಟ ಬೋನ್ ಕ್ಯಾನ್ಸರ್, ಮೂಳೆಗಳ ಸವೆತ, ಬೆನ್ನು ನೋವು, ಸೊಂಟ ನೋವು, ಎಲುಬಿನ ನೋವಿನಿಂದ ನರಳಾಡುತ್ತಿರುವ, ಎಲುಬುಗಳಲ್ಲಿ ಕೊರತೆ ಇದೆ ಎಂದು ಬಳಲಿ ಹೋಗಿರುವ ಎಲ್ಲ ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯೋಹನ್ನ 19:34 ಪ್ರಭು ಯೇಸುವಿನ ಪಕ್ಕೆಯನ್ನು ಈಟಿಯಿಂದ ತಿವಿದರೂ ಸಹ ಅಲ್ಲಿಂದ ನೀರು ಮತ್ತು ರಕ್ತ ಹರಿದು ಬಂದು ಮನುಕುಲವನ್ನು ಶುದ್ಧೀಕರಿಸಿತು. ಅವರ ಎಲುಬುಗಳಲ್ಲಿ ಒಂದನ್ನು ಮುರಿಯಲು ದೇವರು ಬಿಡಲಿಲ್ಲ. ಅಕ್ಕಪಕ್ಕದಲ್ಲಿದ್ದ ಕಳ್ಳರ ಎಲುಬುಗಳನ್ನು ಮುರಿದರು. ಆದರೆ ಕೀರ್ತನೆ 34:20 ನಿನ್ನ ಎಲುಬುಗಳನ್ನೆಲ್ಲ ನಾನು ಎಣಿಕೆ ಮಾಡಿದ್ದೇನೆ, ನಿನ್ನ ಎಲುಬುಗಳಲ್ಲಿ ಒಂದನ್ನು ನಾನು ಮುರಿಯಲು ಬಿಡುವುದಿಲ್ಲ ಎಂಬ ವಾಕ್ಯ ನೆರವೇರುವಂತೆ ಯೇಸುವಿನ ಶರೀರದ ಎಲುಬುಗಳನ್ನು ಮುರಿಯಲು ಅವಕಾಶ ಕೊಡಲಿಲ್ಲ. ಇಂದು ನಾವು ಕ್ರಿಸ್ತ ಯೇಸುವಿನ ದೇಹದ ಅಂಗಾಂಗಗಳಾಗಿದ್ದೇವೆ. ನಮ್ಮ ಶಿರಸ್ಸು ಯೇಸುವಾಗಿದ್ದಾರೆ. ನಾನು ಯೇಸುವಿನ ದೇಹವಾದ ಕಾರಣ ನನ್ನ ಶರೀರದ ಎಲುಬುಗಳನ್ನು ಮುರಿಯಲು ಸೈತಾನನಿಗೆ ಅವಕಾಶವಿಲ್ಲ. ಯೆಶಾಯ 58:11 ಸರ್ವೇಶ್ವರನಾದ ದೇವರು ನಿಮ್ಮ ಎಲುಬುಗಳನ್ನು ಬಲಪಡಿಸಿ ನೀರೆರೆದು ತಂಪಾದ ತೋಟದಂತೆ ಬುಗ್ಗೆ ಚಿಮ್ಮಿ ಉಕ್ಕಿ ಹರಿಯುವ ಜೀವಜಲದ ಬುಗ್ಗೆಯಂತೆ ನಿಮ್ಮ ದೇಹ ಕಂಗೊಳಿಸುವಂತೆ ದೇವರು ಮಾಡುವವರಾಗಿದ್ದಾರೆ. ಅಂದು ಎಜೆಕ್ಯೇಲ್ ಪ್ರವಾದಿ ಒಣಗಿದ ಎಲುಬುಗಳಿಗೆ ದೇವರ ವಾಕ್ಯವನ್ನ ವಿಶ್ವಾಸದಿಂದ ಮಾತನಾಡಿದಾಗ ಆ ಎಲುಬುಗಳಿಗೆ ಜೀವ ಬಂದು ದೊಡ್ಡ ಸೈನ್ಯವಾಗಿ ಮಾರ್ಪಟ್ಟ ರೀತಿಯಲ್ಲಿ ಇಂದು ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಾವು ಬುಡ ನಾಶವಾದೆವು ಎಂದು ಕೊರಗುತ್ತಿರುವ ಎಲ್ಲ ರೋಗಿಗಳ ಮೇಲೆ ಯೇಸುವಿನ ಬಲಾಢ್ಯವಾದ ಗಾಯಗೊಂಡ ಹಸ್ತ ಚಾಚಲ್ಪಡಲಿ.
ಯೇಸುವಿನ ರಕ್ತದಿಂದ ಅವರ ಸಕಲ ಪಾಪಾಪರಾಧಗಳು ಕ್ಷಮಿಸಲ್ಪಡಲಿ. ಯೇಸುವಿನ ಗಾಯಗಳಿಂದ ಅವರು ಸೌಖ್ಯವನ್ನು ಪಡೆದುಕೊಳ್ಳಲಿ. ಯೇಸುವಿನ ಎಲುಬುಗಳು ಮುರಿಯಲು ಬಿಡಲಿಲ್ಲ. ನಮ್ಮ ಶರೀರದ ಎಲುಬುಗಳು ಸುಕ್ಷೇಮದಿಂದ ಇರುವುದಕ್ಕಾಗಿಯೇ ಎಂದು ವಿಶ್ವಾಸಿಸಿ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಭಯಪಡಬೇಡ, ಹೆದರಬೇಡ, ನಾನೇ ನಿನ್ನ ದೇವರು, ಶಕ್ತಿ ನೀಡುವೆ, ಸಹಾಯ ಮಾಡುವೆ ಎಂದು ವಾಗ್ದಾನ ಮಾಡಿದ ದೇವರು. ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ಒಬ್ಬೊಬ್ಬರಲ್ಲಿ ಸಶರೀರವಾಗಿ ಇಳಿದು ಬರಲಿ. 18 ವರ್ಷಗಳಿಂದ ಗೂನು ಬೆನ್ನಿನಿಂದ ನರಳುತ್ತಿದ್ದ ಮಹಿಳೆ, ಸೈತಾನ ಮಹಿಳೆಯ ಎಲುಬುಗಳನ್ನು ಸಂಪೂರ್ಣವಾಗಿ ಬೆಂಡ್ ಮಾಡಿಬಿಟ್ಟಿದ್ದ. ಆದರೆ ಯೇಸು ಆಕೆಯನ್ನು ಮುಟ್ಟಿ, ಮಗಳೇ, ಇಂದು ನೀನು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಿರುವೆ, ವ್ಯಾಧಿ ಮುಕ್ತಳಾಗಿ ಜೀವಿಸು, ವ್ಯಾಧಿ ಮುಕ್ತಳಾಗಿ ಜೀವಿಸು, ನೀನು ಆರೋಗ್ಯದಿಂದ ಜೀವಿಸು ಎಂಬ ವಚನ ಅವಳನ್ನು ನೆಟ್ಟಗಾಗುವಂತೆ ಮಾಡಿತು. ಯೇಸು ಹೇಳಿದರು, 18 ವರ್ಷ ಕಾಲ ಸೈತಾನ ಈಕೆಯನ್ನು ಕಟ್ಟಿ ಹಾಕಿದ್ದ. ಈಕೆ ಅಬ್ರಹಾಮನ ವಂಶಜಳು, ಈಕೆಯನ್ನು ಬಿಡುಗಡೆ ಮಾಡಿದ್ದೇನೆಂದು ನುಡಿದ ಯೇಸುವೆ. ಅಬ್ರಹಾಮನಂತೆ ಯೇಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟಿರುವ ಇಗೋ ಈ ನನ್ನ ಎಲ್ಲ ಮಕ್ಕಳ ಕುಟುಂಬಗಳನ್ನು, ಅವರ ಶರೀರದಲ್ಲಿ ಬಳಲುತ್ತಿರುವ ಎಲುಬಿಗೆ ಸಂಬಂಧಪಟ್ಟ ಎಲ್ಲ ರೋಗ ರುಜಿನದ ದುರಾತ್ಮಗಳು, ಅವರನ್ನು ಕಟ್ಟಿ ಹಾಕಿರುವ ಸೈತಾನನ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ, ಬಿಡುಗಡೆಯಾಗಲಿ. ಅವರು ಪರಿಪೂರ್ಣವಾದ ಸೌಖ್ಯವನ್ನು ಪಡೆದುಕೊಳ್ಳಲಿ. ಬೆಟ್ಟ ಗುಡ್ಡಗಳ ಮೇಲೆ ಓಡಾಡುವ ಜಿಂಕೆಯಂತೆ ನಿನ್ನ ಕಾಲುಗಳನ್ನು, ನಿನ್ನ ಎಲುಬುಗಳನ್ನು ಬಲಪಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದ ಪ್ರಭು ಯೇಸುವಿನ ಶಕ್ತಿ, ಸ್ವರ್ಗದ ಶಕ್ತಿ ಒಬ್ಬೊಬ್ಬರಲ್ಲಿ ಶರೀರವಾಗಿ ಇಳಿದು ಬರಲಿ. ಅವರ ಶರೀರದಲ್ಲಿರುವ ಎಲ್ಲ ಎಲುಬಿಗೆ ಸಂಬಂಧಪಟ್ಟ ಬೋನ್ ಕ್ಯಾನ್ಸರ್ ಆಗಿರ್ಬೋದು, ಎಲುಬುಗಳ ಸವೆತ, ಬೆನ್ನು ನೋವು, ಸೊಂಟ ನೋವು, ಇವೆಲ್ಲವೂ ಯೇಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ಬಿಡುಗಡೆಯಾಗಿ ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ, ಯೆಹೋವ ರಾಫಾ, ನಮ್ಮ ಸೌಖ್ಯದಾಯಕ, ನನ್ನ ಯೇಸು, ನನ್ನ ರಕ್ಷಕನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ವಿಶೇಷವಾಗಿ ಪರರಿಗೂ ಶೇರ್ ಮಾಡಿ. ಎಷ್ಟೋ ಜನ ರೋಗ ಬಾಧೆಗಳಿಂದ ನರಳುತ್ತಿರುವವರು, ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಮಾಡಿದೆನು. ಈ ವಾಕ್ಯ ಮನೆಗಳಿಗೆ ಹೋಗಲಿ, ಒಬ್ಬೊಬ್ಬರು ಇರುವ ಸ್ಥಳಗಳಲ್ಲಿ ಈ ವಾಕ್ಯ ಅವರಿಗೆ ತಲುಪಲಿ. ಆ ವಾಕ್ಯವನ್ನು ಕೇಳಿಸಿಕೊಂಡು ಅವರು ಪಶ್ಚಾತ್ತಾಪ ಪಟ್ಟು ಪರಿಪೂರ್ಣ ಆಶೀರ್ವಾದವನ್ನು, ಸೌಖ್ಯವನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.